ಹಾಯ್ ನಮಸ್ಕಾರ ಫ್ರೆಂಡ್ಸ್, ಹೊಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನಗೆ ಮತ್ತೆ ತುಂಬ ಜನ ಜಮೀನುಗಳನ್ನು ಯಾವ ಥರ ಇರಬೇಕು ತಗೊಂತ ನನ್ನ ಹತ್ರ ತುಂಬ ಬರ್ತಾರೆ. ಯಾವ ಥರ ಜಮೀನು ತಗೋಬೇಕು, ಹೆಂಗಿರಬೇಕು ಅಂದರೆ ವಾಸ್ತವಿಗೆ ನನ್ನ ಅಲ್ಲಿ ಹೋಗ್ಬಿಟ್ಟು ವಿಡಿಯೋ ಕಾಲ್ ಮಾಡ್ತೀನಿ ಸರ್ ಅಂತಾರೆ. ಹಿಂಗೆ ವಿಡಿಯೋ ಕಾಲ್ ಮಾಡಿದ್ರೆ ನನಗೆ ಅರ್ಥ ಆಗೋದಿಲ್ಲ. ಹೆಂಗೆ ಮಾಡಬೇಕು ಅಂತ ಆ ಜಮೀನು ನಾನು ನೋಡಬೇಕಾದ್ರೆ ತುಂಬ ದೂರ ಇರ್ತದೆ, ಹೋಗೋಕ್ಕಾಗಲ್ಲ. ಅದಕ್ಕೆ ಒಂದಷ್ಟು ಸ್ವಲ್ಪ ಒಂದು ಲೈಟ್ ಕ್ಲಾರಿಫಿಕೇಷನ್ ನಿಮಗೆ ಈ ವಿಡಿಯೋ ಮುಖಾಂತರ ಕೊಡ್ತೀನಿ. ಫಾರ್ಮ್ ಹೌಸ್ ಹೇಗಿರಬೇಕು ಅಂದರೆ ನೀವು ತಗೊಳ್ಳೋ ಜಮೀನು ಹೇಗಿರಬೇಕು, ಜಮೀನು ತಗೊಳ್ಳೋಕ್ಕೆ ಮುಂಚೆ ನೀವು ಮಾಡಬೇಕಾಗಿರೋ ಕೆಲಸ ಏನು. ಫಸ್ಟು ಜಮೀನು ಟೋಕನ್ ಅಡ್ವಾನ್ಸ್ ಕೊಡೋಕ್ಕೆ ಮುಂಚೆ ಆ ಜಮೀನಲ್ಲಿ ನೀರು ಇದೆಯಾ ಇಲ್ವಾ, ಬೋರ್ವೆಲ್ ಪಾಯಿಂಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿ ದಯವಿಟ್ಟು. ಯಾಕೆಂದರೆ ನಾನು ಒಂದು ಜಮೀನನ್ನ ತಗೊಂಡು 10 ಲಕ್ಷ ಅಡ್ವಾನ್ಸ್ ಕೊಟ್ಟು ಆಮೇಲೆ 2-3 ಬೋರ್ ಹಾಕಿ ನೀರು ಇಲ್ದಿರ ವಾಪಸ್ಸು 10 ಲಕ್ಷ ಹಂಗೆ ಬಿಟ್ಟು ವಾಪಸ್ ಬಂದಿದ್ದೀನಿ. ಅದರಿಂದ ದಯವಿಟ್ಟು ಜಮೀನು ತಗೊಳ್ಳೋರು ಅಡ್ವಾನ್ಸ್ ಕೊಡೋಕ್ಕೆ ಮುಂಚೆ ಅಂದರೆ ಬೋರ್ವೆಲ್ ಪಾಯಿಂಟ್ಸ್ ನೋಡೋರನ್ನ ಅಟ್ಲೀಸ್ಟ್ ಒಂದು ಜಮೀನಲ್ಲಿ 2 ಪಾಯಿಂಟ್ ಮಿನಿಮಮ್ 3 ಪಾಯಿಂಟ್ ಇರಬೇಕು. ಒಂದೇ ಪಾಯಿಂಟ್ ಇದ್ದರೆ ಜಮೀನು ಅದು ನಿಮ್ಗೆ ಗ್ಯಾರಂಟಿ ಇಲ್ಲ, ನೀರು ಯಾವಾಗಲೂ ಪರ್ಮನೆಂಟ್ ಗ್ಯಾರಂಟಿ ಸಿಗೋದಿಲ್ಲ. ಮಿನಿಮಮ್ 2-3 ಪಾಯಿಂಟ್ ಇದ್ದರೆ ಜಮೀನು ತಗೊಳ್ಳಿ, ಇಲ್ಲಾಂದರೆ ತಗೋಬೇಡಿ. ನಾನು ನಿಮಗೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಾನು ಒದೆ ತಿಂದಿದ್ದೀನಿ, ಆ ಥರ ನೀವು ತಗೋಬೇಡಿ. ಯಾಕಂದರೆ ಕೆಲವು ಏರಿಯಾಗಳಿದೆ, ಈಗ ನಮ್ಮ ಈ ಏರಿಯಾದ ನೀರು ಚೆನ್ನಾಗಿದೆ, ನಮ್ಮ ಏರಿಯಾ ಸ್ವಲ್ಪ ಚೆನ್ನಾಗಿದೆ. ಸೊ ಬಾಗೇಪಲ್ಲಿ, ಸ್ವಲ್ಪ ಚಿಂತಾಮಣಿ ಆ ಸೈಡ್ ಒಳಗಡೆ ಹೋಗ್ಬಿಟ್ರೆ ಕೋಲಾರ ಡಿಸ್ಟಿಕ್ ಎಲ್ಲೂ ನೀರು ಕಡಿಮೆ. ಅದರಲ್ಲೂ ಕೆಲವು ಏರಿಯಾಗಳಿದ್ದಾವೆ ವಾಟರ್ ಸೋರ್ಸ್ ಇರೋ ಏರಿಯಾ. ಆ ಸೋರ್ಸ್ ಇರೋ ಏರಿಯಾ ಹುಡುಕಿ, ಯಾಕಂದರೆ ಈಗೆಲ್ಲ ನಿಮ್ಗೆ ಆಲ್ಮೋಸ್ಟ್ ಸೇಲ್ ಮಾಡೋದೇ ಜಮೀನು ನೀರಿಲ್ಲ ಅಂದರೆ ಸೇಲ್ ಮಾಡೋದು. ತುಂಬ ಒಂದು 7-8 ಬೋರ್ ಹಾಕ್ತಾರೆ, 10 ಬೋರ್ ಹಾಕ್ತಾರೆ. ಬೇಜಾರಾಗ್ಬಿಟ್ಟು ರೈತ ಸುಮ್ಮನೆ ಆ ಜಮೀನು ಮಾರಿಬಿಟ್ಟು ಬೇರೆ ಕಡೆ ಬರ್ತಾರೆ. ಹಂಗೆ ನಮಗೂ ಜಮೀನು ಐತೆ ಊರಲ್ಲಿ, ಬಟ್ ನೀರು ಬರೋಲ್ಲ. ಏನು ಮಾಡ್ತೀರಿ? ಅದಕ್ಕೋಸ್ಕರ ನಾವು ಅಲ್ಲಿ ಬಿಟ್ಬಿಟ್ಟು ಅಲ್ಲೆಲ್ಲ ಖಾಲಿ ಇದೆ, ಮಳೆ ಬಂದರೆ ಬೆಳೆ ಇಲ್ಲಾಂದರೆ ಇಲ್ಲ. ಅದಕ್ಕೆ ನಾವು ಈ ಕಡೆ ಬಂದು ಇಲ್ಲಿ ನೀರಿರೋ ಕಡೆ ಹುಡ್ಕಾಡಿ ತಗೊಂಡಿರೋದು. ಸೊ ಒಂದೂವರೆ ವರ್ಷ ಹುಡುಕಿ ತಗೊಂಡಿರೋ ಜಮೀನು ಇದು. ಸೊ ಅದರಿಂದ ನಾನು ಅದು ಹೆಂಗಿರಬೇಕು, ಯಾವ ಥರ ಜಮೀನಿದೆ ತಗೋಬೇಕು. ನಿಮ್ಗೆ ಫಸ್ಟ್ ಪಾಯಿಂಟ್ ಹೇಳಿದ್ನಲ್ಲ, ಜಮೀನು ನೋಡುವಾಗ ಫಸ್ಟ್ ಪಾಯಿಂಟ್ ನೀರು ಇದೆಯಾ ಇಲ್ಲ ಚೆಕ್ ಮಾಡೋದು. ಸೆಕೆಂಡು ನಿಮಗೆ ಒಂದು ಪ್ಲಾನ್ ಆಗ್ತದೆ. ಸೊ ನಿಮಗೆ ಸ್ಕ್ವೇರ್ ಆಗಿರೋ ಥರನೇ ನೋಡಿ. ಸೊ ಈ ಥರ ಇದು ವೆಸ್ಟು, ಇದು ಈಸ್ಟು, ನಾರ್ತು, ಸೌತು, ಹಿಂಗೆ ಸ್ಕ್ವೇರ್ ಆಗಿರೋದೇ ನೋಡಿ 90 ಡಿಗ್ರಿಗೆ. ಇಲ್ಲಿ ನೀವು ನಿಂತ್ಕೊಂಡ್ರೆ ಬದದಲ್ಲಿ ನಿಂತ್ಕೊಂಡು ಕಾಂಪಾಸ್ ಓಪನ್ ಮಾಡಿದ್ರೆ ಹಿಂಗೆ ಗೊತ್ತಾಗತ್ತೆ ನಿಮಗೆ. ಅದನ್ನು ನಾನು ಕಳಿಸಿದ್ರು ಕರೆಕ್ಟಾಗಿ ಹೇಳ್ತೀನಿ. ಹಿಂಗೆ ಈ ಕಡೆ ಈ ಮೂಲೆಯಲ್ಲಾಗಲಿ ನೈಋತ್ಯ ಮೂಲೆಗೆ ಬಂದು ನೀವು ನಿಂತ್ಕೊಂಡಾಗ ಡಿಗ್ರಿ ಕರೆಕ್ಟ್ ಇದೆಯಾ ಇಲ್ವಾ, 90 ಡಿಗ್ರಿಗೆ ಇದೆಯಾ, ಬದ ಕರೆಕ್ಟ್ ಇದೆಯಾ, ಸ್ಕ್ವೇರ್ ಇದೆಯಾ ಇಲ್ವಾ, ಸ್ವಲ್ಪ ಕ್ರಾಸ್ ಇದೆಯಾ, ಎಷ್ಟು ಕ್ರಾಸ್ ಇದೆ ಅಂತ ನೀವು ನೋಡ್ಬೋದು. ನಿಮ್ಮ ಕಾಂಪಾಸಲ್ಲಿ, ನಿಮ್ಮ ಮೊಬೈಲಲ್ಲೇ ಕಾಂಪಾಸ್ ಇರುತ್ತೆ, ನೀವು ಚೆಕ್ ಮಾಡ್ಬೋದು. ಚೆಕ್ ಮಾಡಿ ಅದನ್ನು ನನಗೆ ಕಳಿಸ್ಕೊಟ್ರೆ ನಾನು ಹೇಳ್ತೀನಿ. ನನ್ನ ವಾಟ್ಸಪ್ ನಂಬರ್ ಇರುತ್ತಲ್ಲ ಮೇಲೆ, ಅದು ಕಳಿಸಿದ್ರು ನಾನು ಹೇಳ್ತೀನಿ ಹೆಂಗಿದೆ ಅಂತ. ಈ ಥರ ಇದ್ದರೆ ಒಳ್ಳೆಯದು. ಈ ಥರ ಇರೋ ಜಮೀನಲ್ಲಿ ಎಲ್ಲೆಲ್ಲಿ ಏನೇನು ಇರಬೇಕು ಅನ್ನೋದು ನಿಮಗೆ ವಿಷಯ ತಿಳಿಸ್ತೀನಿ. ಈ ಥರ ಇದ್ದರೆ ಸೊ ಓಕೆ. ನೀವು ಫಸ್ಟ್ ಇದು ತಗೊಂಡ್ರಿ, ಇಲ್ಲೆಲ್ಲ ರೋಡ್ ಬರುತ್ತೆ ಈಸ್ಟ್ಗೆ. ಸೊ ಇಲ್ಲಿ ಎಂಟ್ರಿ ಕೊಡ್ತೀರಾ, ಒಂದು ಗೇಟ್ ಮಾಡ್ಕೋಬೇಕು ಇಲ್ಲಿ ಫಸ್ಟು. ಇದಾದಮೇಲೆ ಎಂಟ್ರಿ ಆಗ್ತೀರಾ ಒಳಗಡೆಗೆ. ಜಮೀನು ತೊಗೊಂಡ್ಮೇಲೆ ನೀವು ಫಸ್ಟು ಇಲ್ಲಿ ಒಂದು ಕೃಷಿ ಹೊಂಡ ಮಾಡಬೇಕು. ಕೃಷಿ ಹೊಂಡ ಸರ್ಕಾರದಿಂದ 1 ಲಕ್ಷ 1.5 ಲಕ್ಷ ಕೊಡ್ತಾರೆ. ಇಲ್ಲಿ ಕೃಷಿ ಹೊಂಡ ಮಾಡಿ ಈ ಮಣ್ಣೆಲ್ಲ ತೆಗೀರಿ. ಈ ಮಣ್ಣು ಜಾಸ್ತಿ ಸಿಗುತ್ತೆ, ಮಣ್ಣು ಅವೆಲ್ಲ ತಗೊಂಬಂದು ಇಲ್ಲಿ ಲೆವೆಲ್ ಮಾಡ್ಕೊಳ್ಳಿ. ಈ ಭಾಗನ ಎಷ್ಟಂದರೆ ಈ ನೈಋತ್ಯ ಭಾಗ ಎಷ್ಟು ಬರುತ್ತೆ ಅಷ್ಟು ಇದನ್ನು ಹೈಟ್ ಮಾಡ್ಕೊಳ್ಳಿ. ಆ ಮಣ್ಣೆಲ್ಲ ತಗೊಂಬಂದು ಕೃಷಿ ಹೊಂಡದು ಆಟೋಮೆಟಿಕ್ ಇದು ಹೈಟ್ ಆಗುತ್ತೆ. ನೈಋತ್ಯ ಹೈಟ್ ಆಯಿತು. ಈ ನೈಋತ್ಯ ಹೈಟಲ್ಲಿ ಇಲ್ಲಿ ಒಂದು ಚಿಕ್ಕದೊಂದು ಮನೆ ಮಾಡ್ಕೋಬೇಕು. ಇಲ್ಲೊಂದು ಚಿಕ್ಕದು ಮನೆ ಮಾಡ್ಕೋಬೇಕು ಫಸ್ಟು. ಅದು ಹಳ್ಳ ಮಾಡಿದ್ರಿ, ಇದು ಹೈಟ್ ಮಾಡಿದ್ರಿ, ಆಟೋಮೆಟಿಕ್ಕು ಲೆವೆಲ್ ಆಯಿತು. ನಿಮ್ಮ ಕೆಪಾಸಿಟಿ ಇದ್ದರೆ ಈ ಜಮೀನು ಪ್ರಾಪರ್ಟಿಯಲ್ಲಿ ಅರ್ಧ ಇಲ್ಲಿಂದ ಕಾಂಪೌಂಡ್ ಹಾಕ್ಕೊಂಡ್ರೆ ಒಳ್ಳೆಯದು. ಇಷ್ಟು ಅಟ್ಲೀಸ್ಟ್ ಸೌತ್ ವೆಸ್ಟ್ ಆದರೂ ನೀವು ಕಂಟ್ರೋಲ್, ಅಂದರೆ ತುಂಬ ದೊಡ್ಡ ಜಾಗ ಇದ್ದರೆ ಕಾಂಪೌಂಡ್ ಮಾಡೋಕ್ಕಾಗಲ್ಲ. ಮಿಕ್ಕಿದ್ದೆಲ್ಲ ಏನೋ ಕಲ್ಕುಚ್ಚ ಹಾಕಿ ಫೆನ್ಸಿಂಗ್ ಹಾಕೋಬೋದು. ಬಟ್ ಇದು ಮಾತ್ರ ಕಂಪಲ್ಸರಿ ಕ್ಲೋಸ್ ಇರಲೇಬೇಕು. ಸೌತ್ ವೆಸ್ಟ್ ಇದು ಕ್ಲೋಸ್ ಮಾಡ್ಕೊಂಡು ಇಲ್ಲೊಂದು ಚಿಕ್ಕದೊಂದು ಶೆಡ್ ಮಾಡಿಬಿಟ್ಟು, ಓಕೆ, ಇಲ್ಲೊಂದು ಕೃಷಿ ಹೊಂಡ ಹೇಳಿದ್ನಲ್ಲ, ದೊಡ್ಡದೊಂದು ಕೃಷಿ ಹೊಂಡ ಮಾಡಿ. ಓಕೆ, ಬೋರ್ ಎಲ್ಲ ಹಾಕಬೇಕು ಅಂತ ಬರುತ್ತೆ ಪಾಯಿಂಟ್. ಗಿರೀಶ್, ಇದರಲ್ಲಿ ಬೋರ್ ಎಲ್ಲಿ ಸಿಗುತ್ತೆ ಅಂತ ನೋಡಿ. ನಾನು ಎಲ್ಲರಿಗೂ ಹೇಳೋದೊಂದೇ, ಇದನ್ನು ಈ ಪ್ರಾಪರ್ಟಿನ 4 ಭಾಗ ಮಾಡಿ. ಓಕೆ, ನಿಮ್ಮ ಜಮೀನು ಈ 4 ಎಕರೆ ಇದೆ, ಇದು 4 ಭಾಗ ಮಾಡಿ.
ಫಸ್ಟ್ ಪ್ರಿಫರೆನ್ಸ್ ಇಲ್ಲೆಲ್ಲಾದರೂ ಸಿಕ್ಕಲಿ, ಇಲ್ಲಿ ಸಿಕ್ಕರೂ ಪಾಯಿಂಟ್ ಪರವಾಗಿಲ್ಲ. ಫಸ್ಟ್ ಪ್ರಿಫರೆನ್ಸ್ ಇಲ್ಲಿ ಕೊಡಿ, ಇಲ್ಲೆಲ್ಲ ಹುಡ್ಕಾಡಿಸಿ ಪಾಯಿಂಟ್ ಎಲ್ಲ ನೋಡಿ. ಅಕಸ್ಮಾತ್ ಇಲ್ಲಿ ಸಿಕ್ಲಿಲ್ವಾ, ಸೆಕೆಂಡ್ ಇಲ್ಲಿಗೆ ಬನ್ನಿ, ಇಲ್ಲೆಲ್ಲಾದ್ರೂ ಹುಡುಕಿ, ಇಲ್ಲೆಲ್ಲಿ ಸಿಕ್ಕರೂ ಓಕೆ ಪಾಯಿಂಟು, ಎಲ್ಲ ಪಾಯಿಂಟ್ ಲೆಕ್ಕ ಹಾಕೊಳ್ಳಿ. ಇಲ್ಲಿ ಸೆಕೆಂಡ್ ಪ್ಲೇಸ್ ಇದು, ಅದು ಕರೆಕ್ಟ್ ಅಲ್ಲ. ಫಸ್ಟು ಇಲ್ಲೆಲ್ಲ ಹಾಕಿದ್ಮೇಲೆ ಇಲ್ಲಿಂದ ನೋಡ್ಕೊಂಡು ಇದರೆಲ್ಲ ಅರ್ಧ ನೋಡಿ, ಮತ್ತೆ ಇದರಲ್ಲಿ ಅರ್ಧ ಪ್ಲಾನ್ ಮಾಡ್ಕೊಳ್ಳಿ. ಓಕೆ, ಇದರಲ್ಲಿ ಸಿಕ್ಲಿಲ್ವಾ, ಮತ್ತೆ ಇದರಲ್ಲಿ ಅರ್ಧ ಪ್ಲಾನ್ ಮಾಡ್ಕೊಳ್ಳಿ ಇಲ್ಲಿ. ಓಕೆ, ಇಲ್ಲಿ ಟ್ರೈ ಮಾಡಿ, ಇಲ್ಲಿ ಟ್ರೈ ಮಾಡಿ, ಇಲ್ಲೆಲ್ಲ ಟ್ರೈ ಮಾಡಿ, ಆಯಿತಾ. ಇಲ್ಲೂ ಸಿಕ್ಲಿಲ್ವಾ, ಆವಾಗ ಇಲ್ಲಿಗೆ ಬನ್ನಿ, ಇಲ್ಲಿ ನೋಡಿ ಅಗ್ನಿಮೂಲೆಗೆ. ಓಕೆ, ಸೌತ್ ಈಸ್ಟಲ್ಲಿ ನೋಡಿ, ಇಲ್ಲೆಲ್ಲ ಫುಲ್ ಹುಡುಕಿ, ಇಲ್ಲೂ ಸಿಕ್ಲಿಲ್ವಾ, ಈ ಲಾಸ್ಟ್ ಆಪ್ಷನ್ ಲಾಸ್ಟ್ ಆಪ್ಷನ್ ಇಲ್ಲಿ ಮಾತ್ರ ಹಾಕ್ಲೇಬೇಡಿ. ನೈಋತ್ಯದಲ್ಲಿ ತುಂಬ 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 ಡೇಂಜರ್ ಯಜಮಾನಿಗೆ, ಇಲ್ಲಿ ಹಾಕಬಾರ್ದು. ಯಾಕಂದರೆ ಆಲ್ರೆಡಿ ಇಲ್ಲಿ ಹಳ್ಳ ಮಾಡಿದ್ದೀವಿ, ಇಲ್ಲಿ ನೀರು ಸಿಗಬಾರ್ದು. ಇಲ್ಲಿ ಸಿಕ್ಕರೂ ಹಾಕೋದು ಅಷ್ಟು ಒಳ್ಳೇದಲ್ಲ. ಅಲ್ಲಿಗೂ ಇಲ್ಲೇ ಸಿಕ್ತು, ಬೇರೆ ಎಲ್ಲೂ ಜಾಗ ಇಲ್ಲ, ಎಲ್ಲೂ ಬೋರ್ ಹಾಕೋಕ್ಕಾಗಲಿಲ್ಲ. ಈ ಬೋರ್ ಎಲ್ಲಿ ಪಾಯಿಂಟ್ ಇರೋದೇ ಇಲ್ಲಿ ಅಂದ್ಕೊಳ್ಳಿ, ಇಲ್ಲೇ ಪಾಯಿಂಟ್ ಬಂತು. ಇದರಲ್ಲೇ ಇರೋ 4 ಎಕರೆಯಲ್ಲಿ ಇದೆ, 1 ಎಕರೆಯಲ್ಲಿ ಇಲ್ಲೇ ಬಂತು, ಇಲ್ಲೆಲ್ಲೋ ಬಂತು. ಸೊ ಅವಾಗ ಏನು ಮಾಡಬೇಕಂದ್ರೆ, ಈ 1 ಎಕರೆಗೆ ಸಪ್ರೇಟ್ ಕಾಂಪೌಂಡ್ ಹಾಕಬೇಕು. ಸಪ್ರೇಟ್ ಕಾಂಪೌಂಡ್ ಹಾಕ್ಬಿಟ್ಟು ಇದನ್ನು, ಈ ಬೋರ್ನ ನಾರ್ತ್ ಈಸ್ಟ್ ಬರುತ್ತೆ, ಅವಾಗ ಇದನ್ನು ಸಪ್ರೇಟ್ ಕಾಂಪೌಂಡ್ ಹಾಕಿ ಸಪ್ರೇಟ್ನ ಮಾಡಿ ಇಲ್ಲಿ ಗೇಟ್ ಇಟ್ಕೊಂಡಾಗ ಇದು ನಾರ್ತ್ ಈಸ್ಟ್ಗೆ ಆಗುತ್ತೆ. ಸೊ ಇದನ್ನು ಸಪ್ರೇಟ್ ಮಾಡ್ಕೊಂಡ್ಬಿಡ್ಬೇಕು, ಆವಾಗ ವಾಸ್ತುಗೆ ಬರುತ್ತೆ. ಹೆಂಗಿರೀಶ್, ಅರ್ಥ ಆಯ್ತಾ? ಪ್ರಾಪರ್ಟಿ ಸಪ್ರೇಟ್ ಮಾಡಬೇಕಷ್ಟೇ, ಇಲ್ಲೆಲ್ಲ ಕುಬೇರ ಮೂಲೆ ಬಂದಾಗ. ಸೊ ಇದನ್ನು ನಾನು ಡೀಟೇಲ್ಸ್ ಆಗಿ ಅಂದರೆ ತಗೊಳ್ಳೋರಿಗೆಲ್ಲ ಹೇಳ್ತಾ ಇರೋದು. ಸೊ ಫಸ್ಟ್ ಪ್ರಿಫರೆನ್ಸ್ ಇಲ್ಲೇ ಪ್ಲಾನ್ ಮಾಡಿ ಜಮೀನು, ಸೆಕೆಂಡ್ ಪ್ರಿಫರೆನ್ಸು ಇಲ್ಲಿ ನೋಡಿ, ಇಲ್ಲಿ ಸೆಕೆಂಡು, ಆಮೇಲೆ ಥರ್ಡ್ ಬನ್ನಿ, ಲಾಸ್ಟ್ 4th ಆಪ್ಷನ್ ಇಲ್ಲಿ ಬನ್ನಿ. ಇಲ್ಲಿ ಬಂದಾಗ ಏನು ಮಾಡಬೇಕು ಅನ್ನೋದು ನಾನು ವಾಟ್ಸಪ್ ನಂಬರ್ ಮಾಡಿದ್ರೆ ನಾನು ಕರೆಕ್ಟಾಗಿ ಹೇಳ್ತೀನಿ. ಫಾರ್ಮ್ ಹೌಸ್ ತಗೊಳ್ಳೋರು ದಯವಿಟ್ಟು ರಿಕ್ವೆಸ್ಟು, ನೀರು ಇಲ್ಲದೆ ಹೋದರೆ ಜಮೀನು ಏನು ಮಾಡೋಕ್ಕೂ ಕೆಲಸಕ್ಕೆ ಬರೋಲ್ಲ, ಏನೂ ಮಾಡೋಕ್ಕಾಗೋದಿಲ್ಲ. ಸೊ ಈಗ ಮಳೆನೂ ಬರ್ತಾ ಇಲ್ಲ, ಸರಿಯಾಗಿ ಮಳೆನೂ ಬರೋಲ್ಲ. ಮಳೆಗೆ ಹಾಕ್ಕೊಳ್ಳೋಣ, ರಾಗಿ ಏನಾದರೂ ಹಾಕೋಣ ಅಂದರೆ ಅದು ಬರೋಲ್ಲ. ಅದರಿಂದ ನೀವು ಬೋರ್ ಪಾಯಿಂಟ್ ಚೆಕ್ ಮಾಡಿ, 2-3 ಪಾಯಿಂಟ್ ಚೆಕ್ ಮಾಡಿಬಿಟ್ಟು ನೀರಿದೆ ಅಂದ್ರೇ ಜಮೀನು ತಗೊಳ್ಳಿ. ಇಲ್ಲ ಅಂದರೆ ತುಂಬ ಪ್ರಾಪರ್ಟಿ ಮಾರಿ, ಸೈಟ್ ಮಾರಿ, ಒಂದು ಜಮೀನು ತಗೋಬೇಕಾದ್ರೆ ಎಷ್ಟು ಕಷ್ಟ ಇದೆ, ಮಾರಬೇಕಾದ್ರೆ ಎಷ್ಟು ಕಷ್ಟ ಇದೆ ನನಗೆ ಗೊತ್ತು, ನಾವು ಅನುಭವಿಸಿದ್ದೀವಿ. ಒಂದು ಸೈಟ್ ಮಾರೋಕ್ಕೆ ವರ್ಷಗಟ್ಟಲೆ ಆಗುತ್ತೆ. ಒಂದು ಜಮೀನು ತಗೋಬೇಕಾದ್ರೆ ಬೇಗ ತಗೊಂಡ್ಬಿಡ್ತೀವಿ, ಈಸಿ ಆಗುತ್ತೆ ನಾವು, ಬಟ್ ಮಾರಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತ ನನಗೆ ಗೊತ್ತು. ದಯವಿಟ್ಟು ತಗೊಳ್ಳೋವಾಗ ಮಾರೋವಾಗ ಹುಷಾರಾಗಿ ನೋಡಿ, ಈ ಥರ ನಾನು ಹೇಳಿದ ಪ್ಲಾನ್ ಪ್ರಕಾರ ಮಾಡ್ಕೊಳ್ಳಿ. ಆಮೇಲೆ ನಿಮ್ದೆಲ್ಲ ಕಾಲುವೆ ಇದ್ರೆ ಎಲ್ಲ ನಾರ್ತ್ ಈಸ್ಟ್ಗೆ ಹೋಗ್ತಾ ಇರುತ್ತೆ, ಆಲ್ಮೋಸ್ಟು ಎಲ್ಲ ಲೆವೆಲ್ ಭೂಮಿನೇ ಸಿಗುತ್ತೆ. ಇದು ಒಂದು ಜಾಗ, 4 ಎಕರೆ ಜಾಗ ಇದೆ. 4 ಎಕರೆ ಜಾಗಕ್ಕೆ ವಾಸ್ತು ಇದು ಮಾಡಿ. ಸೊ ಆಮೇಲೆ ಇದಕ್ಕೆಲ್ಲ ಗಿಡಗಳು ಏನು ಬೇಕು ಅವೆಲ್ಲ, ಅದು ನೀವು ಇದರದ್ದೆಲ್ಲ ಏನೇನು ಗಿಡ ಹಾಕ್ಬೋದು, ಹೆಂಗೆ ಹಾಕ್ಬೋದು ಅನ್ನೋದನ್ನು ಆಮೇಲೆ ನಾನು ಬೇರೆ ಒಂದೊಂದು ವಿಡಿಯೋ ಮಾಡ್ತೀನಿ. ಈಗ ಭೂಮಿ ಹೆಂಗಿರಬೇಕು, ಯಾವ ಥರ ಇರಬೇಕು, ಸೊ ಒಳಗಡೆಗೆ ಅಲ್ಲಿ ಏನೇನು ಇರಬೇಕು. ಇಲ್ಲಿ ದೊಡ್ಡದಾಗಿ ಕೃಷಿ ಹೊಂಡ ಸಂಪ್ ಕೊಡ್ತಾರೆ, ಇಲ್ಲೊಂದು ಚಿಕ್ಕ ಶೆಡ್ ಹಾಕಿ ಆಯಿತು. ಇದರಲ್ಲೇ ಮತ್ತೆ ಕೇಳ್ತೀರಾ ಇನ್ನೊಂದು ಕುರಿಗಳಿಗೆ ಮತ್ತೆ ಎಲ್ಲ ಕ್ವಾರ್ಟರ್ಸ್ ಬೇಕು ಹೆಂಗೆ ಅಂತ. ಲೇಬರ್ ಕ್ವಾರ್ಟರ್ಸ್ ಅಂದರೆ ಇಲ್ಲಿ ಗೇಟ್ ಹತ್ರನೇ ಈ ದೇವಮೂಲೆ ಬಿಟ್ಟು ಇಲ್ಲೆಲ್ಲಾದರೂ ಒಂದು ಕೆಲಸದವ್ರಿಗೆ ಒಂದು ಲೇಬರ್ ಕ್ವಾರ್ಟರ್ಸ್ ಇಲ್ಲಾಕಿ ಇಲ್ಲಿ ಹಸುಗಳಿಗೆ ಶೆಡ್ಡು, ಕುರಿ ಶೆಡ್ ಮಾಡಬೇಕಾದ್ರೆ ವಾಯುವ್ಯದಲ್ಲಿ, ಇಲ್ಲಿ ನೀವು ಆಲ್ರೆಡಿ ಇಲ್ಲಿ ಹಾಕಿದ್ರಲ್ಲ, ಈ ವಾಯುವ್ಯದಲ್ಲಿ ಮನೆ ಪಕ್ಕ ಇಲ್ಲೆಲ್ಲಾದರೂ ಹಾಕ್ಬೋದು. ಇದು ಕುರಿ ಶೆಡ್ಡು, ಇದು ಹೌಸು, ಇದು ಮನೆ ಇಲ್ಲಿ ಮಾಡ್ಬೋದು. ಓಕೆ, ಇದಕ್ಕೆ ಮತ್ತಿನ್ನೇನೋ ಜನ್ರೇಟರ್ ಅವು ಇವು ನೀವೇನೋ ಪ್ಲಾನ್ ಮಾಡ್ತೀರಾ, ಅದೇನಾದರೂ ಇದ್ದರೆ ಇಲ್ಲಿ ಅಗ್ನಿಮೂಲೆಯಲ್ಲಿ ಮಾಡಬೇಕು, ಸಪ್ರೇಟಾಗಿ ಇಲ್ಲಿ ಮಾಡಬೇಕು. ಜನ್ರೇಟರ್ ಏನಾದರೂ ಬೇರೆ ಥರ ಇನ್ನೊಂದು ಸಾಮಾನಿಗೆ ಮೇಲೆ ಹಾಕೊಳ್ಳೋಕೆ ಆ ಥರ ಏನಾದರೂ ಮಾಡ್ಬೋದು. ಇಲ್ಲಿ ಮನೆ, ಇಲ್ಲೇನು ಇರಬಾರ್ದು, ಇಲ್ಲೇನು ಮಾಡಬಾರ್ದು. ಇಲ್ಲಿ ಕುರಿ ಶೆಡ್ಡು, ಮಿಕ್ಕಿದೆಲ್ಲ ವ್ಯವಸಾಯ ಮಾಡ್ಕೊಳ್ಳೋಕ್ಕೆ ಪ್ಲಾನ್ ಮಾಡ್ಕೊಳ್ಳಿ. ಓಕೆ, ಕಾರ್ಗಿರಲ್ಲಿ ಇಟ್ಕೊಳ್ಳೋದೆಲ್ಲ ಇಲ್ಲೇ ಎಲ್ಲ ನೈಋತ್ಯಕ್ಕೆ ಬಂದುಬಿಡುತ್ತೆ. ಇಲ್ಲಿ ಎಂಟ್ರಿ ಬಂದರೆ ಕಾರು ಹಿಂಗೆ ಬಂದು. ಆಮೇಲೆ ಇದರಲ್ಲಿ ಎಲ್ಲಿ ನಾವು ರೂಟು ಅಂದರೆ ಈ ಮನೆಗೆ ಬರೋಕ್ಕೆ ರೂಟ್ ಎಲ್ಲಿ ಮಾಡ್ಕೋಬೇಕು, ನಾರ್ತ್ ಈಸ್ಟಿಂದ ನೋಡಿ, ಇಲ್ಲಿಂದ ಸ್ಟ್ರೈಟು ಹಿಂಗಾದರೂ ಬಂದು ಹಿಂಗೆ ಬರ್ಬೋದು, ಇಲ್ಲ ಈ ಕಾರ್ನರಲ್ಲಿ ತಗೊಂಡು ಇಲ್ಲೆಲ್ಲ ಗಿಡಗಳು ಹಾಕ್ಕೊಂಡಾಗ ಹಿಂಗಾದರೂ ಬರ್ಬೋದು. ಹಿಂಗೆ ಬಂದು ಹಿಂಗೆ ಎಂಟ್ರಿ ಆಗಬೇಕು. ಸೊ ಇದು ಬೆಟ್ರು, ಇದು ಫಸ್ಟ್ ಪ್ರಿಫರೆನ್ಸು, ಚೆನ್ನಾಗಿರುತ್ತೆ ಸ್ಟ್ರೈಟು. ಸೊ ಅದರಿಂದ ಇದು ಈ ಥರ ನನಗೆ ತುಂಬ ಜನ ಕೇಳಿದ್ರು,
ಜಮೀನು ಬಗ್ಗೆ ಹೇಳಲ್ಲ, ನೀವು ಬರೀ ವಾಸ್ತು ಹೇಳ್ತೀರಾ ಅದು ಹೇಳ್ತೀರಾ ಅಂತ. ಸೊ ಜಮೀನು ಹೆಂಗಿರಬೇಕು ಅನ್ನೋದು ಹೇಳಿದ್ದೀನಿ. 4 ಎಕರೆ ಜಾಗ ಇದ್ದರೆ ಹೆಂಗಿರಬೇಕು, 1 ಎಕರೆಗೂ ಇದೇ ಥರ ಪ್ಲಾನಿಂಗು, 4 ಎಕರೆಗೂ ಇದೇ ಥರ ಪ್ಲಾನಿಂಗು, ಸ್ಕ್ವೇರ್ ಇರಬೇಕು. ಕ್ವಾಸಿ ಕ್ರಾಸ್ ಎಲ್ಲ ದೇವಮೂಲೆ ಬೆಳೀತದೆ ಅಂತ ಹೇಳ್ಬಿಟ್ಟು ದೇವಮೂಲೆ ಬೆಳೆದಿರೋದೇ ತಗೊತಾರೆ ಸೈಟ್ಗಳು. ಅಂದರೆ ಜಮೀನು ದೇವಮೂಲೆ ಬೆಳೆದಿದೆ, ದೇವಮೂಲೆ ಬೆಳಿಬಾರ್ದು, ತುಂಬ 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 ಡೇಂಜರ್. ನಾನು ತುಂಬ ನೋಡಿದ್ದೀನಿ. ಸೊ ಅಗ್ನಿಮೂಲೆ ಬೆಳಿಬಾರ್ದು, ಯಾವ ಮೂಲೆನೂ ಬೆಳಿಬಾರ್ದು, ಸ್ಕ್ವೇರ್ ಆಗಿರಬೇಕು. ಬೆಳೆದಿರೋ ಭೂಮಿಗಳಲ್ಲಿ ಏನಾದರೂ ಇದ್ದರೆ, ತುಂಬ ಜಾಸ್ತಿ ಬೆಳೆದಿದೆ ಸರ್ ನಂದು ನಾರ್ತ್ ಈಸ್ಟು ಸಿಕ್ಕಾಪಟ್ಟೆ ಬೆಳೆದ್ಬಿಟ್ಟಿದೆ ಅಂದರೆ ದಯವಿಟ್ಟು ನನ್ನ ನಂಬರ್ಗೆ ಫೋನ್ ಮಾಡಿ ಅದನ್ನು ಏನು ಮಾಡಬೇಕು ನಾನು ಹೇಳ್ತೀನಿ. ಓಕೆ, ಅದಕ್ಕೆ ನಾನು ಪರಿಹಾರನ ಅದನ್ನು ನಾನು ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಗುಡ್ ಲಕ್.